ಮಹಾಕುಂಭಮೇಳ ಅದ್ದೂರಿಯಾಗಿ ನಡೀತಾ ಇರೋದು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಎಲ್ಲಿಯೂ ಕೂಡ ಲೋಪ ಆಗದಂತೆ ಹೆಜ್ಜೆ ಹೆಜ್ಜೆಗೂ ಹೆಚ್ಚಿನ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ. ಈ ಪ್ರವಾಹವನ್ನ ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ಉತ್ತರ ಪ್ರದೇಶ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಸ್ಪೆಷಲಿ ಆ ಕಾಲ್ತುಳಿತ ಆದ ನಂತರ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಕಾರಣ ಮತ್ತೆ ಯಾವುದೇ ರೀತಿಯ ಅವಘಡ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸುವ ಕೆಲಸ, ಅದಕ್ಕೆ ತಕ್ಕನಾದಂತಹ ಬಂದೋಬಸ್ತ್ ಇಡೀ ಪ್ರಯಾಗ್ರಾಜ್ನಲ್ಲಿ. ಸಂಗಮದ ಹತ್ರ ಬ್ಯಾರಿಕೇಡ್ ಮತ್ತು ಪೊಲೀಸ್ ಗಸ್ತು ಹೆಚ್ಚಾಗಿದೆ. ಯಾತ್ರಿಕರ ರಕ್ಷಣೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಬಹುತೇಕ ಇವತ್ತೊಂದು 3-3.5 ಕೋಟಿ ಜನ ಪುಣ್ಯಸ್ನಾನವನ್ನು ಮಾಡಬಹುದು. ನೋಡಿ, ಈ ಕಡೆಗಳಲ್ಲಿ ಜನ ಬರ್ತಿರುವಂಥ ಆ ಜನರ ಸುನಾಮಿಯನ್ನು ತಾವು ನೋಡ್ಬೋದು. ಬಂದವರೆಲ್ಲರೂ ಕೂಡ ಹೀಗೆ ಬರ್ತಾರೆ. ಇವತ್ತು ಎಂಟ್ರಿಯನ್ನು ಹೀಗೆ ಮಾಡಿದ್ದಾರೆ. ಸಂಗಮದ ಕಡೆ ಹೋಗಬೇಕು ಅಂತ ಹೇಳಿದರೆ ಹೀಗೆ ಬರಬೇಕಾಗತ್ತೆ. ಬರುವಂಥ ಜನರ ಹರಿವನ್ನು ತಾವು ನೋಡ್ತಾ ಇದ್ದೀರಿ. ಬಂದಿರುವ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಹೋಗೋರನ್ನ ಎಲ್ಲರನ್ನೂ ಕೂಡ ಇಲ್ಲಿ ತಡಿತಾ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಬ್ರಿಡ್ಜ್ ಮೇಲೆ, ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗಬೇಕಾಗಿರೋದ್ರಿಂದಾಗಿ ಇಲ್ಲಿ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಯಾತ್ರಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಹೆಚ್ಚುವರಿಯಾಗಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಇದ್ದಾರೆ. ಯಾವುದೇ ವೆಹಿಕಲ್ಗಳನ್ನು ಇಲ್ಲಿ ಬಿಡ್ತಾ ಇಲ್ಲ. ವೆಹಿಕಲ್ಗಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದ್ಗಡೆ ಹೋಗೋದಕ್ಕೆ. ಆರಂಭದಲ್ಲಿ ಹೆಂಗಾಗಿತ್ತು ಅಂತ ಕೇಳಿದ್ರೆ ಹೋಗೋದಕ್ಕೆ ಮಾತ್ರ ವ್ಯವಸ್ಥೆಯನ್ನು ಮಾಡಿದ್ರು, ಬರೋದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಎಸೆನ್ಷಿಯಲ್ ಮಾತ್ರ, ಮೆಡಿಕಲ್ ಸೇರಿದಂತೆ ಕೆಲವು ಎಸೆನ್ಷಿಯಲ್ ಸಿಬ್ಬಂದಿಗಳನ್ನು ಮಾತ್ರ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಯೋಜನೆ ಮಾಡೋದಕ್ಕೆ ಪೊಲೀಸರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಪೊಲೀಸ್ ವಾಹನವನ್ನು ಗಮನಿಸ್ತಾ ಇದ್ದೀರಿ. ಆ ಟ್ರಕ್ನಲ್ಲಿ ಪೊಲೀಸರಿದ್ದಾರೆ, ಅವರನ್ನು ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ಅದು ಸುನಾಮಿಯಂತೆ ಬರ್ತಾನೆ ಇದ್ದಾರೆ. ಸದ್ಯಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ಈ ರೀತಿ ಟ್ರಕ್ಗಳ ಮೂಲಕ ಹೋಗುವ ಮೂಲಕ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ, ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ, ಆಯಕಟ್ಟಿನ ಪ್ರದೇಶಗಳು, ಮಹಾಕುಂಭದ ಒಳಗಡೆ ಇರುವಂಥ ಆಯಕಟ್ಟಿನ ಪ್ರದೇಶಗಳು, ಅಲ್ಲಿ ಜನರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡ್ಬೋದು, ನೀವು ಈ ಶಾರ್ಟ್ಸ್ನಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ಕೂಡ ಇದೇ ರೀತಿಯಾಗಿ ಜನರ ಒಂದು ಕ್ರೌಡ್ ಇತ್ತು. ಇವತ್ತು ಕೂಡ ಹಾಗೆ ಜನ ಆಗಮಿಸ್ತಾ ಇದ್ದಾರೆ. ಬರುವಂಥ ಯಾತ್ರಿಕರು ಯಾವುದೇ ಸಮಸ್ಯೆ ಇಲ್ಲದೆ ಯಾತ್ರಿಕರು ಇಲ್ಲಿ ಬಂದು ಮೌನಿ ಅಮಾವಾಸ್ಯೆ ದಿನ ಸೇರಿದಂತೆ ಮುಂದುವರೆದು ಏನು ನಡೀತಾ ಇದೆ ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳ ಅದ್ದೂರಿಯಾಗಿ ನಡೀತಾ ಇರೋದು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಎಲ್ಲಿಯೂ ಕೂಡ ಲೋಪ ಆಗದಂತೆ ಹೆಜ್ಜೆ ಹೆಜ್ಜೆಗೂ ಹೆಚ್ಚಿನ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ. ಈ ಪ್ರವಾಹವನ್ನ ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ಉತ್ತರ ಪ್ರದೇಶ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಸ್ಪೆಷಲಿ ಆ ಕಾಲ್ತುಳಿತ ಆದ ನಂತರ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಕಾರಣ ಮತ್ತೆ ಯಾವುದೇ ರೀತಿಯ ಅವಘಡ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸುವ ಕೆಲಸ, ಅದಕ್ಕೆ ತಕ್ಕನಾದಂತಹ ಬಂದೋಬಸ್ತ್ ಇಡೀ ಪ್ರಯಾಗ್ರಾಜ್ನಲ್ಲಿ. ಸಂಗಮದ ಹತ್ರ ಬ್ಯಾರಿಕೇಡ್ ಮತ್ತು ಪೊಲೀಸ್ ಗಸ್ತು ಹೆಚ್ಚಾಗಿದೆ. ಯಾತ್ರಿಕರ ರಕ್ಷಣೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಬಹುತೇಕ ಇವತ್ತೊಂದು 3-3.5 ಕೋಟಿ ಜನ ಪುಣ್ಯಸ್ನಾನವನ್ನು ಮಾಡಬಹುದು. ನೋಡಿ, ಈ ಕಡೆಗಳಲ್ಲಿ ಜನ ಬರ್ತಿರುವಂಥ ಆ ಜನರ ಸುನಾಮಿಯನ್ನು ತಾವು ನೋಡ್ಬೋದು. ಬಂದವರೆಲ್ಲರೂ ಕೂಡ ಹೀಗೆ ಬರ್ತಾರೆ. ಇವತ್ತು ಎಂಟ್ರಿಯನ್ನು ಹೀಗೆ ಮಾಡಿದ್ದಾರೆ. ಸಂಗಮದ ಕಡೆ ಹೋಗಬೇಕು ಅಂತ ಹೇಳಿದರೆ ಹೀಗೆ ಬರಬೇಕಾಗತ್ತೆ. ಬರುವಂಥ ಜನರ ಹರಿವನ್ನು ತಾವು ನೋಡ್ತಾ ಇದ್ದೀರಿ. ಬಂದಿರುವ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಹೋಗೋರನ್ನ ಎಲ್ಲರನ್ನೂ ಕೂಡ ಇಲ್ಲಿ ತಡಿತಾ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಬ್ರಿಡ್ಜ್ ಮೇಲೆ, ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗಬೇಕಾಗಿರೋದ್ರಿಂದಾಗಿ ಇಲ್ಲಿ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಯಾತ್ರಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಹೆಚ್ಚುವರಿಯಾಗಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಇದ್ದಾರೆ. ಯಾವುದೇ ವೆಹಿಕಲ್ಗಳನ್ನು ಇಲ್ಲಿ ಬಿಡ್ತಾ ಇಲ್ಲ. ವೆಹಿಕಲ್ಗಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದ್ಗಡೆ ಹೋಗೋದಕ್ಕೆ. ಆರಂಭದಲ್ಲಿ ಹೆಂಗಾಗಿತ್ತು ಅಂತ ಕೇಳಿದ್ರೆ ಹೋಗೋದಕ್ಕೆ ಮಾತ್ರ ವ್ಯವಸ್ಥೆಯನ್ನು ಮಾಡಿದ್ರು, ಬರೋದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ವ್ಯವಸ್ಥಿತವಾಗಿ
ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಎಸೆನ್ಷಿಯಲ್ ಮಾತ್ರ ಮೆಡಿಕಲ್ ಸೇರಿದಂತೆ ಕೆಲವು ಎಸೆನ್ಷಿಯಲ್ ಸಿಬ್ಬಂದಿಗಳನ್ನು ಮಾತ್ರ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಯೋಜನೆ ಮಾಡೋದಕ್ಕೆ ಪೊಲೀಸರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಪೊಲೀಸ್ ವಾಹನವನ್ನು ಗಮನಿಸ್ತಾ ಇದ್ದೀರಿ. ಆ ಟ್ರಕ್ನಲ್ಲಿ ಪೊಲೀಸರಿದ್ದಾರೆ, ಅವರನ್ನು ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ಅದು ಸುನಾಮಿಯಂತೆ ಬರ್ತಾನೆ ಇದ್ದಾರೆ. ಸದ್ಯಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ಈ ರೀತಿ ಟ್ರಕ್ಗಳ ಮೂಲಕ ಹೋಗುವ ಮೂಲಕ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ, ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ, ಆಯಕಟ್ಟಿನ ಪ್ರದೇಶಗಳು, ಮಹಾಕುಂಭದ ಒಳಗಡೆ ಇರುವಂಥ ಆಯಕಟ್ಟಿನ ಪ್ರದೇಶಗಳು, ಅಲ್ಲಿ ಜನರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಈ ಶಾರ್ಟ್ಸ್ನಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ಕೂಡ ಇದೇ ರೀತಿಯಾಗಿ ಜನರ ಒಂದು ಕ್ರೌಡ್ ಇತ್ತು. ಇವತ್ತು ಕೂಡ ಹಾಗೆ ಜನ ಆಗಮಿಸ್ತಾ ಇದ್ದಾರೆ. ಬರುವಂಥ ಯಾತ್ರಿಕರು ಯಾವುದೇ ಸಮಸ್ಯೆ ಇಲ್ಲದೆ ಯಾತ್ರಿಕರು ಇಲ್ಲಿ ಬಂದು ಮೌನಿ ಅಮಾವಾಸ್ಯೆ ದಿನ ಸೇರಿದಂತೆ ಮುಂದುವರೆದು ಏನು ನಡೀತಾ ಇದೆ ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳ ಅದ್ದೂರಿಯಾಗಿ ನಡೀತಾ ಇರೋದು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಎಲ್ಲಿಯೂ ಕೂಡ ಲೋಪ ಆಗದಂತೆ ಹೆಜ್ಜೆ ಹೆಜ್ಜೆಗೂ ಹೆಚ್ಚಿನ ಭದ್ರತೆಯನ್ನ ವ್ಯವಸ್ಥೆ ಮಾಡಲಾಗಿದೆ. ಈ ಪ್ರವಾಹವನ್ನ ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ಉತ್ತರ ಪ್ರದೇಶ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಸ್ಪೆಷಲಿ ಆ ಕಾಲ್ ತುಳಿತ ಆದ ನಂತರ ಇನ್ನಷ್ಟು ಎಚ್ಚರಿಕೆಯನ್ನು ವಹಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಕಾರಣ ಮತ್ತೆ ಯಾವುದೇ ರೀತಿಯ ಅವಘಡ ಸಂಭವಿಸದಂತೆ ಎಚ್ಚರಿಕೆಯನ್ನು ವಹಿಸುವ ಕೆಲಸ, ಅದಕ್ಕೆ ತಕ್ಕನಾದಂತಹ ಬಂದೋಬಸ್ತ್ ಇಡೀ ಪ್ರಯಾಗ್ರಾಜ್ನಲ್ಲಿ. ಸಂಗಮದ ಹತ್ರ ಬ್ಯಾರಿಕೇಡ್ ಮತ್ತು ಪೊಲೀಸ್ ಗಸ್ತು ಹೆಚ್ಚಾಗಿದೆ. ಯಾತ್ರಿಕರ ರಕ್ಷಣೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗಿದೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಇವತ್ತು ವೀಕೆಂಡ್ ಇರೋದ್ರಿಂದಾಗಿ ಯಾತ್ರಿಕರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಬಹುತೇಕ ಇವತ್ತೊಂದು 3-3.5 ಕೋಟಿ ಜನ ಪುಣ್ಯಸ್ನಾನವನ್ನು ಮಾಡಬಹುದು. ನೋಡಿ, ಈ ಕಡೆಗಳಲ್ಲಿ ಜನ ಬರ್ತಿರುವಂಥ ಆ ಜನರ ಸುನಾಮಿಯನ್ನು ತಾವು ನೋಡ್ಬೋದು. ಬಂದವರೆಲ್ಲರೂ ಕೂಡ ಹೀಗೆ ಬರ್ತಾರೆ. ಇವತ್ತು ಎಂಟ್ರಿಯನ್ನು ಹೀಗೆ ಮಾಡಿದ್ದಾರೆ. ಸಂಗಮದ ಕಡೆ ಹೋಗಬೇಕು ಅಂತ ಹೇಳಿದರೆ ಹೀಗೆ ಬರಬೇಕಾಗತ್ತೆ. ಬರುವಂಥ ಜನರ ಹರಿವನ್ನು ತಾವು ನೋಡ್ತಾ ಇದ್ದೀರಿ. ಬಂದಿರುವ ಯಾತ್ರಿಕರೆಲ್ಲರೂ ಕೂಡ ಇಲ್ಲಿ ಹೋಗೋರನ್ನ ಎಲ್ಲರನ್ನೂ ಕೂಡ ಇಲ್ಲಿ ತಡಿತಾ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಬ್ರಿಡ್ಜ್ ಮೇಲೆ, ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಹೋಗಬೇಕಾಗಿರೋದ್ರಿಂದಾಗಿ ಇಲ್ಲಿ ಕ್ರೌಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಯಾತ್ರಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಯನ್ನು ಗಮನಿಸ್ತಾ ಇದ್ದೀರಿ. ಹೆಚ್ಚುವರಿಯಾಗಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕೂಡ ಇದ್ದಾರೆ. ಯಾವುದೇ ವೆಹಿಕಲ್ಗಳನ್ನು ಇಲ್ಲಿ ಬಿಡ್ತಾ ಇಲ್ಲ. ವೆಹಿಕಲ್ಗಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದ್ಗಡೆ ಹೋಗೋದಕ್ಕೆ. ಆರಂಭದಲ್ಲಿ ಹೆಂಗಾಗಿತ್ತು ಅಂತ ಕೇಳಿದ್ರೆ ಹೋಗೋದಕ್ಕೆ ಮಾತ್ರ ವ್ಯವಸ್ಥೆಯನ್ನು ಮಾಡಿದ್ರು, ಬರೋದಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ವ್ಯವಸ್ಥಿತವಾಗಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಎಸೆನ್ಷಿಯಲ್ ಮಾತ್ರ ಮೆಡಿಕಲ್ ಸೇರಿದಂತೆ ಕೆಲವು ಎಸೆನ್ಷಿಯಲ್ ಸಿಬ್ಬಂದಿಗಳನ್ನು ಮಾತ್ರ ಒಳಗಡೆ ಬಿಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಯೋಜನೆ ಮಾಡೋದಕ್ಕೆ ಪೊಲೀಸರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ಪೊಲೀಸ್ ವಾಹನವನ್ನು ಗಮನಿಸ್ತಾ ಇದ್ದೀರಿ. ಆ ಟ್ರಕ್ನಲ್ಲಿ ಪೊಲೀಸರಿದ್ದಾರೆ, ಅವರನ್ನು ಕರೆದುಕೊಂಡು ಹೋಗ್ತಾರೆ. ಆ ಮೂಲಕ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ಅದು ಸುನಾಮಿಯಂತೆ ಬರ್ತಾನೆ ಇದ್ದಾರೆ. ಸದ್ಯಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿ ಈ ರೀತಿ ಟ್ರಕ್ಗಳ ಮೂಲಕ ಹೋಗುವ ಮೂಲಕ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ, ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ, ಆಯಕಟ್ಟಿನ ಪ್ರದೇಶಗಳು, ಮಹಾಕುಂಭದ ಒಳಗಡೆ ಇರುವಂಥ ಆಯಕಟ್ಟಿನ ಪ್ರದೇಶಗಳು, ಅಲ್ಲಿ ಜನರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು ಈ ಶಾರ್ಟ್ಸ್ನಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ಕೂಡ ಇದೇ ರೀತಿಯಾಗಿ ಜನರ ಒಂದು ಕ್ರೌಡ್ ಇತ್ತು. ಇವತ್ತು ಕೂಡ ಹಾಗೆ ಜನ ಆಗಮಿಸ್ತಾ ಇದ್ದಾರೆ. ಬರುವಂಥ ಯಾತ್ರಿಕರು ಯಾವುದೇ ಸಮಸ್ಯೆ ಇಲ್ಲದೆ ಯಾತ್ರಿಕರು ಇಲ್ಲಿ ಬಂದು ಮೌನಿ ಅಮಾವಾಸ್ಯೆ ದಿನ ಸೇರಿದಂತೆ ಮುಂದುವರೆದು ಏನು ನಡೀತಾ ಇದೆ ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ.